ಎಲ್ಲರಿಗೂ ಶುಭ ಸಂಜೆ. ಯು ಕ್ಯಾನ್ ವಿನ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಡ್ಯೂ ಲಿಸ್ಟ್ ಅನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಡ್ಯೂ ಲಿಸ್ಟ್ ಅನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ಆಗಬೇಕು. ಈ ರೀತಿ ಓಪನ್ ಆಗುತ್ತೆ ಹೋಮ್ ಪೇಜು. ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಕ್ವಿಕ್ ಆಕ್ಷನ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಕ್ವಿಕ್ ಆಕ್ಷನ್ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಮತ್ತು ಡ್ಯೂ ಲಿಸ್ಟ್ ಅಂತ ಕಾಣಿಸ್ತಾ ಇದೆ. ಸೊ ಈ ಡ್ಯೂ ಲಿಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡ್ಯೂ ಲಿಸ್ಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರೀಸ್ ಫ್ರಮ್ ಪೋಷನ್ ಟ್ರ್ಯಾಕರ್ ಅಂದ್ರೆ ನೀವು ಪೋಷನ್ ಟ್ರ್ಯಾಕರ್ ಅಲ್ಲಿ ಗರ್ಭಿಣಿ ಬಾಣತಿಯನ್ನ ನೋಂದಣಿ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ PMI ಟ್ರ್ಯಾಕ್ ಅಲ್ಲಿ ಬರ್ತಾ ಇದೆ. ಸೊ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ಅಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ, 27 ಡ್ಯೂ ಲಿಸ್ಟ್ ಪೆಂಡಿಂಗ್ಸ್ ಇದೆ. 27 ಡ್ಯೂ ಲಿಸ್ಟ್ ಅಂದ್ರೆ ಏನಂದ್ರೆ ಇಲ್ಲಿ ಪೋಷನ್ ಟ್ರ್ಯಾಕರ್ ನಲ್ಲಿ ನೀವು ಗರ್ಭಿಣಿ ಬಾಣಂತಿ ಅಂತ ನೋಂದಣಿ ಮಾಡ್ಕೊಂಡಂತಹ ಎಲ್ಲಾ ಫಲಾನುಭವಿಗಳು ಕೂಡ ಈ PMI ಲಾಗಿನ್ ಅಲ್ಲಿ ಬರುತ್ತೆ ನೋಡಿ. 27 ಫಲಾನುಭವಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ ಒನ್ ಬೈ ಒನ್. 25 ನೆಕ್ಸ್ಟ್ ಇಲ್ಲಿ 2 ಪೇಜ್ ನಲ್ಲಿ 27 ಜನ, ಟೋಟಲ್ ಆಗಿ 27 ಜನ ಡ್ಯೂ ಲಿಸ್ಟ್ ಅನ್ನ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಡ್ಯೂ ಲಿಸ್ಟ್ ಅನ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ, ಅದನ್ನ ಕೇಳಿ. ಸೊ ಇವಾಗ ಒಂದನೇ ಫಲಾನುಭವಿನ ಡ್ಯೂ ಲಿಸ್ಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಿದ್ದಾರೆ ನೋಡಿ, ಹುಸೇನ್ ಬಿ ಮುನೀರ್ ಕನಗೌಡ ಅಂತ ಫಲಾನುಭವಿ ಇದ್ದಾರೆ. ಈ ರೀತಿ ಸರಿಸಬೇಕು ಅವ್ರದ್ದು. ಈ ರೀತಿ ಸರಿಸ್ತಾ ಹೋದ್ರೆ ಇಲ್ಲಿ ರಿಜಿಸ್ಟರ್ ಮತ್ತು ರಿಜೆಕ್ಟ್ ರೀಸನ್ಗೆ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಆಕ್ಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಮೊದಲು ರಿಜಿಸ್ಟರ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ಫಲಾನುಭವಿ ಇದು ವರ್ಕರ್ಗಳಿಗೆ ಗೊತ್ತಿರುತ್ತೆ ಎಷ್ಟನೇ ಗರ್ಭಿಣಿ ಇದ್ದಾರೆ ಅಂತ ಹೇಳಿಸಂದು. ಹುಸೇನ್ ಬಿ ಮುನಿಯರ್ ಕನಗೌಡ್ ಅನ್ನೋ ಫಲಾನುಭವಿ 3ನೇ ಗರ್ಭಿಣಿ ಆಗಿರುವುದರಿಂದ ಇವರ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಸೆಲೆಕ್ಟ್ ರೀಸನ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೆಲೆಕ್ಟ್ ಅಂತ ತಿಳಿಸಂದು. ಸೊ ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದೇ ಆಪ್ಷನ್ ತೋರಿಸ್ತಿದೆ, ಬೆನಿಫಿಷರಿ ಇಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಇನ್ PMI ಫಾರ್ ಫಸ್ಟ್ ಚೈಲ್ಡ್, ಬೆನಿಫಿಷರಿ ಇಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಇನ್ PMI ಫಾರ್ ಸೆಕೆಂಡ್ ಚೈಲ್ಡ್ ಆರ್ ನಾಟ್ ಎಲಿಜಿಬಲ್. ಅಂದ್ರೆ ಒಂದೇ ಮಗುದು ಆಲ್ರೆಡಿ ಇವರು ಅರ್ಹ ಫಲಾನುಭವಿಯನ್ನು ಹಣವನ್ನು ಪಡೆದುಕೊಂಡಿದ್ದಾರೆ ಒಂದೇ ಮಗುವಿಂದು ಅಂತ ಅರ್ಥ. ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್ ಕೂಡ ಅರ್ಜಿ ಹಾಕಿ ಹಣನ ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಇಲ್ಲ ಎರಡನೇ ಗರ್ಭಿಣಿನೂ ಇಲ್ಲ, ಒಂದನೇ ಗರ್ಭಿಣಿನೂ ಇಲ್ಲ, ಇವರು 3 ಅಥವಾ 4 ಇದ್ರು ಅವಾಗ ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಇರುತ್ತಲ್ಲ, ಈ ನಾಟ್ ಎಲಿಜಿಬಲ್ ಮೇಲೆ ಕ್ಲಿಕ್ ಮಾಡಿ ರಿಜೆಕ್ಟ್ ಅಂತ ಒತ್ತಿದ್ರೆ ಈ ರೀತಿ ಡೂ ಯು ವಾಂಟ್ ಟು ರಿಜೆಕ್ಟ್ ದ ಬೆನಿಫಿಷರಿ ಶೋಸ್ ಇನ್ ಡ್ಯೂ ಲಿಸ್ಟ್ ಪೊಟೆನ್ಷಿಯಲ್ ಬೆನಿಫಿಷರಿ ಪೋಷನ್ ಪ್ರಕಾರ ಅಂತ ಕೇಳುತ್ತೆ. ಸೊ ಇವಾಗ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇವಾಗ ಬೆನಿಫಿಷರಿ ಹ್ಯಾಸ್ ರಿಜೆಕ್ಟೆಡ್ ಫ್ರಮ್ ದಿ ಶೋ ಡ್ಯೂ ಲಿಸ್ಟ್ ಫ್ರಮ್ ಪೊಟೆನ್ಷಿಯಲ್ ಫ್ರಮ್ ಪೋಷನ್ ಟ್ರ್ಯಾಕರ್ ಬೈ ಫೀಲ್ಡ್ ಫಂಕ್ಷನ್. ಓಕೆ. ಸೊ ಇವಾಗ ನೀವೇ ನೋಡಿದ್ರಿ, ಆಗಲೇ ಹುಸೇನ್ ಜಾನ್ ಅವ್ರ ಹೆಸರು ಕಾಣಿಸ್ತಿತ್ತು, ಇವಾಗ ರಿಜೆಕ್ಟ್ ಮಾಡಿಂದ ಹೆಸರು ಕಾಣಿಸ್ತಿಲ್ಲ. ಹೀಗೆ 27 ಜನರದ್ದು ಯಾರ ಅರ್ಹ ಫಲಾನುಭವಿಗಳು ಇರ್ತಾರ ಅವ್ರದನ್ನ ಈ ರೀತಿ ಸರಿಸಿ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲ ಅವರು ಅರ್ಹ ಫಲಾನುಭವಿ ಇದ್ದಿದ್ದಿಲ್ಲ ಅಂದ್ರೆ ಅರ್ಹ ಫಲಾನುಭವಿಗಳು ಇರಲಿಲ್ಲ ಅಂತಂದ್ರೆ ಇದನ್ನ ಸರಿಸಿ ಈ ರೀತಿ ಇದನ್ನು ಎರಡನೇದು ಕೂಡ 3ನೇ ಗರ್ಭಿಣಿ ಅಂತೆ. ಸೊ ಅವಾಗ ನಾಟ್ ಎಲಿಜಿಬಲ್ ಮಾಡಿ ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಟು ಯು ವಾಂಟ್ ಆಗಲೇ ತರ ಬರುತ್ತೆ. ಸೊ ಮತ್ತೆ ಕ್ಲಿಕ್. ಇವಾಗ 2 ಜನದನ್ನು ನಾನು ಡ್ಯೂ ಲಿಸ್ಟ್ ಅನ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಅದೇ ರೀತಿ ಎಲ್ಲಾ ವರ್ಕರ್ ಲಾಗಿನಲ್ಲೂ ಕೂಡ ಈ ರೀತಿ ಡ್ಯೂ ಲಿಸ್ಟ್ ನ ಕ್ಲಿಯರ್ ಮಾಡೋರು ಬಂದಿರುತ್ತೆ. ಅರ್ಹ ಫಲಾನುಭವಿಗಳಿಗೆ ಅರ್ಜಿನ ಇಲ್ಲಿಂದಾನೇ ಹಾಕ್ಬಹುದು, ರಿಜಿಸ್ಟರ್ ಅಂತ ಕಾಣಿಸ್ತಿದ್ದಿಲ್ಲ ಇದರಿಂದ ಹಾಕ್ಬಹುದು. ಇಲ್ಲ ಅಂದ್ರೆ ಅರ್ಹ ಫಲಾನುಭವಿಗಳ ರೀಸನ್ ಸೆಲೆಕ್ಟ್ ರೀಸನ್ ಅಂತ ಇರುತ್ತಲ್ಲ, ಇಲ್ಲಿ ಅವರು ಒಂದೇ ಗರ್ಭಿಣಿಯ ಅಮೌಂಟ್ ಅನ್ನ ಪಡ್ಕೊಂಡಿದ್ರೆ ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ರಿಜೆಕ್ಟ್ ರೀಸನ್ ಹಾಕಿ, ಇಲ್ಲ ಎರಡನೇದು ಹಾಕಿ ಪಡ್ಕೊಂಡಿದ್ರೆ ಅಂದ್ರೆ ಇದನ್ನ ಹಾಕಿ, ನೆಕ್ಸ್ಟ್ ನಾಟ್ ಎಲಿಜಿಬಲ್ ಅಂತಂದ್ರೆ ಇದನ್ನ ಹಾಕಿ ಅವ್ರ ಡ್ಯೂ ಲಿಸ್ಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಸೊ ಇವಾಗ 3ನೇದು ಕೂಡ 4ನೇ ಗರ್ಭಿಣಿ ಅಂತೆ. ಸೊ ಅದಕ್ಕೆ ನಾಟ್ ಎಲಿಜಿಬಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸದ್ಯಕ್ಕೆ ಇವಾಗ 3 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ವಿ. ಅದೇ ರೀತಿ ಯಾರು ಅರ್ಹ ಇರ್ತಾರೋ ಅರ್ಹ ಫಲಾನುಭವಿಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅನರ್ಹ ಇರ್ತಾರೋ ಅದನ್ನ ರೀಸನ್ ಕೊಟ್ಟು ಈ 3 ರೀಸನ್ ಅಲ್ಲಿ ಯಾವ ರೀಸನ್ ಅಲ್ಲಿ ನೀವು ರಿಜೆಕ್ಟ್ ಮಾಡ್ತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡ್ಯೂ ಲಿಸ್ಟ್ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿ ಒನ್ ಬೈ ಒನ್ ಎಲ್ಲ ಅರ್ಜಿಗಳ ಡ್ಯೂ ಲಿಸ್ಟ್ ಅನ್ನು ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ರಿಜಿಸ್ಟರ್ ಇದ್ರೆ ಯಾರೋ ಫಲಾನುಭವಿ ಇದ್ದರೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲ ಅವರು ನಾಟ್ ಎಲಿಜಿಬಲ್ ಇದ್ರೆ ಅಂದ್ರೆ ರಿಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ರೀಸನ್ ಹಾಕಿದ್ರೆ ಮುಗಿದೋಯ್ತು. ಡ್ಯೂ ಲಿಸ್ಟ್ ಅನ್ನ ಕ್ಲಿಯರ್ ಆಗಿ ಮಾಡ್ಕೋಬಹುದು. ಇಲ್ಲಿ ಯಾವುದೇ ರೀತಿಯ ಡ್ಯೂ ಲಿಸ್ಟ್ ಅನ್ನ ಉಳಿಸ್ಕೊಳ್ಳದೆ ಇರುವ ಹಾಗೆ ಎಲ್ಲ ವರ್ಕರ್ಸ್ಗಳು ಕೂಡ ಮಾಡಿ.
ಸೊ ನೆಕ್ಸ್ಟ್ ಇವಾಗ ಪೂಜಾ ಪ್ರವೀಣ್ ಬಾಗೇವಾಡಿ ಅನ್ನೋ ಫಲಾನುಭವಿದು ಆಲ್ರೆಡಿ PMI ಸೆಕೆಂಡ್ ಗರ್ಲ್ ಚೈಲ್ಡ್ಗೆ ಇವರು ಅರ್ಜಿನ ಎಂಟ್ರಿ ಮಾಡಿದಾರಂತೆ. ಸೊ ಅದಕ್ಕೆ ನಾವು ಯಾವ ರೀತಿ ಅವರು ಅರ್ಜಿನ ಎಂಟ್ರಿ ಮಾಡಿದ್ದಾರೆ, ಅರ್ಜಿ ಮಾಡ್ಕೊಂಡಿದ್ದು ಗೊತ್ತಿರುತ್ತೆ ನಾವು ಎಷ್ಟು ಜನದ ಅರ್ಜಿ ಹಾಕಿದೀವಿ ಅಂತ. ಇಲ್ಲಿ ಡೀಟೇಲ್ ಎನ್ರೋಲ್ಮೆಂಟ್ ಸ್ಟೇಟಸ್ ನಲ್ಲಿ ಇವರು ಎರಡನೇ ಹೆಣ್ಮಗುನ ಹಾಕಿದ್ದಕ್ಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಪೂಜಾ ಪ್ರವೀಣ್ ಬಾಗೇವಾಡಿ ಅನ್ನೋರ್ದು ಆಲ್ರೆಡಿ ಇವರು ಹಾಕಿದ್ದಾರೆ. ಸೊ ಇವಾಗ ನಾವು ಪೂಜಾ ಪ್ರವೀಣ್ ಬಾಗೇವಾಡಿ ಅನ್ನೋರ್ದನ್ನ ರಿಜೆಕ್ಟ್ ರೀಸನ್ ಏನ್ ಮಾಡ್ಬೇಕು ಗೊತ್ತಾ? ಪೂಜಾ ಪ್ರವೀಣ್ ಬಾಗೇವಾಡಿ ಇವ್ರದ್ದು ಅರ್ಜಿ ಆಲ್ರೆಡಿ ಆಗಿದೆಯಲ್ಲ, ಸೊ ಇವಾಗ ಸೆಲೆಕ್ಟ್ ರೀಸನ್ ಅಂತ ಕ್ಲಿಕ್ ಮಾಡಿದಾಗ ಬೆನಿಫಿಷರಿ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ PMI ಫಾರ್ ಸೆಕೆಂಡ್ ಗರ್ಲ್ ಚೈಲ್ಡ್, ಅಂದ್ರೆ ಇದು ಆಲ್ರೆಡಿ ಎರಡನೇ ಹೆಣ್ಮಗುವಿಗೆ ನಾವು ಅರ್ಜಿನ ನೋಂದಣಿ ಮಾಡಿದೀವಿ ಅಂತ ಹೇಳಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇವಾಗ ಇವ್ರದ್ದು ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಇವಾಗ ಯಲ್ಲಮ್ಮ ಮಲ್ಲಪ್ಪ ಪೂಜಾರಿ ಅನ್ನುವ ಫಲಾನುಭವಿದು ಅರ್ಹ ಫಲಾನುಭವಿಗಳಿದ್ದಾರೆ. ಇವರು ಒಂದೇ ಮಗುವಿಗೆ ಅರ್ಹ ಫಲಾನುಭವಿ ಇದ್ದಾರೆ, ಒಂದೇ ಗರ್ಭಿಣಿ ಇದೆ. ಸೊ ಇವಾಗ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಫಸ್ಟ್ ಚೈಲ್ಡ್ ಅಂತ ಇವರು ಪೋಷನ್ ಟ್ರ್ಯಾಕರ್ ಅಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಜನನ ಆಗಿತ್ತು ಅಂದ್ರೆ ಯಾವ ರೀತಿ ನಾವು PMI ಅರ್ಜಿಗಳನ್ನ ಹಾಕ್ತಿವಿ ಅದೇ ರೀತಿ ಫಾರ್ಮ್ ನ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮ್ PMI ಫಾರ್ಮ್ ಯಾವ ರೀತಿ ಓಪನ್ ಆಗುತ್ತೆ. ಸೊ ಈ ಫಾರ್ಮ್ ನ ಎಲ್ಲ ಫಿಲ್ಅಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇವರು ಡ್ಯೂ ಲಿಸ್ಟ್ ನಂದು ಹೊರಗೆ ಬರುತ್ತಾರೆ. ಯಲ್ಲಮ್ಮ ಮಲ್ಲಪ್ಪ ಪೂಜಾರಿ ಇವರು ಅರ್ಹ ಫಲಾನುಭವಿಗಳಾಗಿರುವುದರಿಂದ ಇವ್ರದನ್ನ ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟರ್ ನ ಮಾಡ್ಕೋಬೇಕು, ರಿಜೆಕ್ಟ್ ರೀಸನ್ ಮಾಡೋಪ್ಲೇ ಇಲ್ಲ, ಯಾಕಂದ್ರೆ ಇವರು ಒಂದೇ ಮಗುವಿನ ಅರ್ಹ ಫಲಾನುಭವಿಗಳಿದ್ದಾರೆ. ಸೊ ಇವರನ್ನ PMI ಅರ್ಜಿಗೆ ನೋಂದಣಿ ಮಾಡಬೇಕು. ನೆಕ್ಸ್ಟ್ ಇವಾಗ ಅಸ್ಮಾ ಅಬೂಬಕರ್ ಆಲ್ಮೇಲ್, ಇವರು ಮೂರನೇ ಗರ್ಭಿಣಿ ಇರುವುದರಿಂದ ಇವ್ರದನ್ನ ಸೆಲೆಕ್ಟ್ ರೀಸನ್ ನಾಟ್ ಎಲಿಜಿಬಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇವರು PMI ಯೋಜನೆ ಪಡೆಯೋಕೆ ಅರ್ಹರಲ್ಲ, ಮೂರನೇ ಗರ್ಭಿಣಿಯಾಗಿರುತ್ತೆ ಇವರು ಅರ್ಹರಲ್ಲ ಅಂತ ನಾಟ್ ಎಲಿಜಿಬಲ್ ಅಂತ ಸೆಲೆಕ್ಟ್ ಮಾಡಿ ರಿಜೆಕ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಡ್ಯೂ ಲಿಸ್ಟ್ ನಲ್ಲಿರೋ ಹೆಸರನ್ನ ಹೋಗ್ಬಹುದು. ನೋಡಿ ಎಲ್ಲಮ್ಮ ಕೆಳಗಡೆ ಆಗಲೇ ಕಾಣಿಸ್ತಿತ್ತು, ಸೊ ಇವಾಗ ಬೇರೆಯವ್ರ ಹೆಸರು ತೋರಿಸ್ತಾ ಇದೆ. ಸೊ ಈ ರೀತಿ ಒನ್ ಬೈ ಒನ್ ನಾವು ಅರ್ಹ ಇರುವ ಫಲಾನುಭವಿಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು ಅನರ್ಹ ಇರುವ ಫಲಾನುಭವಿಗಳನ್ನ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಅಂತ ಆಪ್ಷನ್ಸ್ ಇದೆ, ರಿಜೆಕ್ಟ್ ಸೆಲೆಕ್ಟ್ ಮಾಡಿ ಆಕ್ಷನ್ಸ್ ಇದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೊಂದಾಗಿ ಡ್ಯೂ ಲಿಸ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈ ಕೆಳಗಿರುವ ಎಲ್ಲಾ ಡ್ಯೂ ಲಿಸ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ ಆಗಲೇ 27 ಜನದ ಡ್ಯೂ ಲಿಸ್ಟ್ ಕಾಣಿಸ್ತಿತ್ತು, ಸೊ ಸದ್ಯಕ್ಕೆ 20 ಜನದನ ಆಗಿದೆ, ಅಂದ್ರೆ 7 ಜನದು ಕ್ಲಿಯರ್ ಆಗಿದೆ. ಈ ರೀತಿ ಒನ್ ಬೈ ಒನ್ ಎಲ್ಲರದು ಕೂಡ ನೀವು ಡ್ಯೂ ಲಿಸ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆದಷ್ಟು ಬೇಗ ಡ್ಯೂ ಲಿಸ್ಟ್ ಕ್ಲಿಯರ್ ಆಗುತ್ತೆ. ವಿಡಿಯೋನ ಕೊನೆವರೆಗೆ ನೋಡೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು.